ಹಾಂ ನಮಸ್ಕಾರ ರೀ. ಏನಂತ್ರಿ ಕಬ್ಬ ಏನು ಸರಿಯಾಗದ ನೋಡ್ರಿ, ಈಗ ಜರ ಚಂದ ಬಂದದ್ರಿ. ಹೆಂಗೆ ಚಂದ ಬಂದ್ರಿ, ಏನು ಅನ್ನಿಸ್ತು ಈಗ ಮರಿಗಳ್ನು ಜಾಸ್ತಿ ಆಗ್ಯಾವ್ರಿ, ಅವ್ರ ಕಲರ್ನು ಚೇಂಜ್ ಆಗ್ಯದ್ರಿ, ಬೆಳವಣಿಗೆನು ಚಂದ ಆಗ್ಯದ್ರಿ. ಬೆಳವಣಿಗೆ ಚಲೋ. ಎಲ್ಲ ರೈತರು ಏನಂತಾರಿ, ಈಗ DAP ಇಲ್ಲ ಅಂದ್ರೆ ನಮ್ಮ ಕಬ್ಬು ಹ್ಯಾಂಗ್ ಮಾಡ್ಬೇಕು ಅಂತ ಎಲ್ಲರಿಗೂ ಒಂದು ಸ್ವಲ್ಪ ಇದಾಗಿತ್ತು ರೀ, ಸಮಸ್ಯೆ ಆಗಿತ್ತು. ಯಾಕೆ DAP ಅಂತ ಎಲ್ಲಿ ಸಿಗಂಗಿಲ್ಲ ಈಗ. ನಿಮ್ಗಂತ ನಾವು DAP ಕೊಟ್ಟಿಲ್ಲ. ಕೊಟ್ಟು ಏನೇನು ಕೊಟ್ಟಿದ್ದೇವ್ರಿ, 16-20-0-13 ಗ್ರೋ ಪ್ಲಸ್ ಮನಸಲೆಣ್ಣಿ ಹೌದಲ್ರಿ. 6 ಎಕರೆಗೆ ಟೋಟಲ್ 12 ಚೀಲ ಅಂದ್ರೆ ಎಕರೆಗೆ 2 ಚೀಲ ಗೊಬ್ಬರ ಕೊಟ್ಟಿವ್ರಿ, 1 ಲೀಟ್ರ್ ಎಣ್ಣೆ ಹಾಕಿರಿ. ಅವತ್ತ ಇದು 31ನೇ ತಾರೀಕು ಇದು ವಿಡಿಯೋ ಮಾಡಿದೇವ್ರಿ ನಾವು. ಹೌದ್ರಾ, ನಿಮ್ಗೊಂದು ಕೆಲಸ ಹೇಳಿದ್ದೀನ, ಎಲ್ಲರೇ ಗುರ್ತಾ ಮಾಡ್ರಿ, ಆ ಮರಿಗಳ ಸಂಖ್ಯೆ ಇಲ್ಲಿ ಎಷ್ಟು ಅದ ಅಲ್ಲಿ ಎಷ್ಟು ಬರ್ತಾವತ್ತ ಹೇಳಿದ್ದೆ ನಿಮಗೆ. ಅದು ಎಲ್ಲಿ ಗುರ್ತಾ ಎಲ್ಲಿ ಮಾಡಿದ್ರಿ ಇಲ್ಲಿ ಅದರಿ ಮಾಡಿದ್ದು, ಎಲ್ಲದ್ರಿ ಇಲ್ಲಿ ಅದರಿ. ಈಗ ಮರಿಗಳು ಹೆಚ್ಚು ಆಗ್ಯಾವ್ರಿ. ಇಲ್ಲಿ ಎಷ್ಟಿದ್ರು ಮೊದಲ? ಇಲ್ಲಿ ಇಲ್ರಿ 3-4 ಇಲ್ಲಿ ಇದ್ದು ತಿಳ್ಕೊರಿ. ಈಗ ಈ ಸದ್ ನೋಡ್ರಿ ಎಷ್ಟು ಅವ್ರಿ ಇಲ್ಲಿ ಹೆಚ್ಚಾಗ್ಯಾವ್ರಿ. ಈಗ 10-15 ಮರಿ ಅವ್ರಿ ಇಲ್ಲಿ. ಆಗ್ಯಾವ್ರಿ. ಹೌದಲ್ರಿ. ರೈತರಿಗೆ ಏನಂತಾರ್ರಿ, DAPನೇ ಬೇಕು ತಲಗತ್ತಾರ. ಈಗ ನೀವು DAP ಅಂತೂ ಹಾಕಿಲ್ಲ. ಹಾಕಿಲ್ರಿ. ಹೌದಲ್ರಿ. DAP ಹಾಕ್ಲಾರ ಚಲೋ ಬರ್ತಿತ್ತ, ಏನು ಹಾಕಿದ ಮೇಲೆ ಚಲೋ ಬಂದಿದ್ರಿ? ಇದು ಹಾಕದ ಬಳಕೆ ನೀವು ಕೊಟ್ಟಿದ್ ಗೊಬ್ಬರ ಹಾಕದ ಬಳಕೆ ಚಲೋ ಬಂದ್ರ. ಹೌದಲ್ರಿ. ಇದಕ್ಕೆ DAPನೇ ಅವಶ್ಯಕತೆ ಅಂತ ಏನಿಲ್ಲ. ಒಟ್ಟು ಬೆಳಿಗ್ಗೆ ಏನ್ ಬೇಕು ಅದ ಕರೆಕ್ಟ್ ಟೈಮಿಗೆ ನಾವು ಕೊಟ್ರ ಸರಿಯಾಗಿ ಬೆಳಿತಾರೆ. ನಿಮ್ಗೆ ನಂಬಿಕೆ ಇದ್ರಿ. ಆ ಮನಸಲ ಎಣ್ಣೆ ಅಂತ ನಿಮ್ಗೆ ನಂಬರ್ 1 ಕೆಲಸ ಮಾಡಿದ್ರಿ. ಅವತ್ತು 31ನೇ ತಾರೀಕು ವಿಡಿಯೋ ಮಾಡೋ ಮುಂದೆ ಮೊಳಕಾಲ್ತನ ಐತ್ರಿ, ಅದು ತಳಗಿ ಐತ್ರಿ. ಹೌದಲ್ರಿ. ಈಗ ಎಷ್ಟು ನಾ ಅಂತೂ ಬೋಧಿನ ಮ್ಯಾಗ ನಿಂತೀನಿ. ಹೌದಲ್ರಿ. ನಾನು ಹೈಟಿಗೆ ಅದ್ರಿ ಈಗ. ಹೌದ್ರಾ. ಇನ್ನೊಂದ್ರಿ, ಎಲಿಗಳು ಆಗಲ್ ನೋಡ್ರಿ ಹೆಂಗವ. ಎಲಿ ಆಗಲ್ಲವ ರೀ, ಎಕ್ದಮ್ ಮ್ಯಾಗ ಹಿಂಗೆ ಇಳಿಬಿದ್ದಾವ್ರಿ. ಈಗ ಎಲಿಗಳು ಸೀದಾ ಹೋಗಿಲ್ರಿ, ಎಲಿ ಹಿಂಗೆ ಅದು ಹೆಚ್ಚು ಪವರ್ ಆಗಿ ಹಿಂಗೆ ತೆಳಗೆ ಇಳಿಬಿದ್ದಾವ್ರಿ, ಹಿಂಗೆ ಇದು ಬಿದ್ದಾವ್ರಿ. ಅಂದ್ರ ಎಲಿ ಎಷ್ಟು ಆಗಲತ್ತವಲ್ರಿ, ಕಬ್ಬಿನ ಸದೃಢತೆ ಅಂದ್ರೆ ಶಕ್ತಿ ಜಾಸ್ತಿ ಆಗತ್ತ, ಟನ್ನೇಜ್ನು ಜಾಸ್ತಿ ಆಗತ್ರಿ. ಇದರಿಂದ ಎಲಿ ಅಗಲಿದ್ದರಿಂದ ಅದಕ್ಕೆ ಯಾವ ಟೈಮ್ದಾಗ ಏನೇನು ಬೇಕು ಅದಕ್ಕೆ ಕಬ್ಬಿ ಕೊಡ್ತಿರೋದು. ಈಗ ಅದೆಲ್ಲ ಇದು ಹಾಕಿದ ಬಳಕ 15 ದಿವಸ ಐತೇನ್ರಿ? ಇದ್ರೆ 20 ದಿನ ಆಯ್ತು ರೀ. 20 ದಿನ ಆಯ್ತು ರೀ. ಭಾಳ ಫರಕ್ ಅದ್ರಿ. ಭಾಳ ಫರಕ್ ಅದ್ರಿ. ಚಲೋ ಅದ್ರಿ. ಈಗ ನೋಡ್ರಿ, ಬಾಜು ಕಬ್ಬ ಹಳದಿ ಲೆಕ್ಕದರಿ. ಹಳದಿ ಲೆಕ್ಕದರಿ. ಹೌದಲ್ರಿ. ಅವ್ರದ್ದು ಹಳದಿ ಲೆಕ್ಕ. ಅದು ಇದು ನಮ್ದು ಎಲ್ಲ ಒಮ್ಮೆ ಕಟಿಂಗ್ ಆಗ್ಯದ್ರಿ. ಎಲ್ಲ ಅವ್ರದ್ದು ನಮ್ದು ಭಾಳ ಫರಕ್ ಅದ್ರಿ. ಆಲ್ರೆಡಿ ಅವ್ರು ಎಷ್ಟು ಗೊಬ್ಬರ ಕೊಟ್ಟಾರಿ? ಅವ್ರು 2 ಗೊಬ್ಬರ ಕೊಟ್ರಿ, 2 ಡೋಸ್ ಕೊಟ್ರಿ. 2 ಡೋಸ್ ಕೊಟ್ರೆ ನೀವು 1 ಡೋಸ್ ನಮ್ದು. ನೋಡ್ರಿ, ಮತ್ತೆ ಅವ್ರದ್ದು ಡಬಲ್ ಖರ್ಚು, ನಿಮ್ದು ಡಬಲ್ ಖರ್ಚು ರೀ. ಈಗ ಅವ್ರದ್ದು ಡಬಲ್ ಐತ್ರಿ ಖರ್ಚು. ಹೌದಲ್ರಿ. ನೋಡ್ರಿ, ಅದಕ್ಕೆ ಹೇಳ್ತೀವಿ ರೈತರಿಗೆ ನಾವು, ನಿಮ್ಗೆ DAPನೇ ಹಾಕ್ರಿ, DAPನೇ ಬೇಕು, DAPನ ತಲೆ ಕೆಡಿಸ್ಕೋಬಾರ್ದ್ರಿ. ನಿಮ್ಮ ಹೊಲಕ್ಕೆ ಏನು ಬೇಕು, ಎಷ್ಟು ಬೇಕು. ನಮಗೆ DAP ಈ ಸದ್ನಂತರ ಎಲ್ಲಿ ಸಿಗಂಗಿಲ್ಲ. ಮಾಡ್ತೀರಿ ಈಗ? ಎಲ್ಲಿ ಇಲ್ಲ ಈಗ. ಯಾಕಂದ್ರೆ ಎಲ್ಲ ವಿದೇಶದಿಂದ ಬರ್ತಿರ್ತದ. ಇವು DAP ಅಂತ ಎಲ್ಲಿ ಸಿಗಲ್ಲ. ಸಿಕ್ಕರ್ನು 1-2 ರೇಟ್ ಮಾಡಿ ಮಾರ್ತಾರ. ಈ ಸದ್ಯಕ್ಕೆ ನಮ್ಮ ಗ್ರೋಮರ್ದಾಗ ಏನು ಸಿಗ್ತದ ಅಂದ್ರೆ ನಾವು ಬೆಳಿ ಬಂದು ಪರೀಕ್ಷೆ ಮಾಡ್ಕಿಸಿಂದ ರೈತರು ನಿಮ್ಗೆ ಹೊಲಕ್ಕೆ ಬಂದು ನಾವು ಕೊಟ್ಟಿವಿ ಮೊದಲ. ಹೌದಿಲ್ರಿ? ಹೌದ್ರಿ. ಸರಿಯಾಗಂತ್ರ ಆಗ್ಯದ್ರಿ. ಭಾರಿ ಸರಿಯಾಗ್ಯದ್ರಿ. ಕಬ್ಬನು ಭಾರಿ ಚಂದ ಹೊಂಟದ್ರಿ. ಬೆಳವಣಿಗೆ ಚಂದ ಅದ್ರಿ. ತಳಗ ಬಡ್ಡ್ಯಾಗನು ಪಿಂಡ್ ಅದ್ರಿ. ಎಲಿ ಅಡ್ಡಲವರಿ ಅವ್ರು. ಮತ್ತಂದ್ರ ತಳಗ ಮರಿಗಳು ಜಾಸ್ತಿ ಹೊಂಟಾರ. ಬಾಜು ಹೊಲ್ದವ್ರು 2 ಟೈಮ್ ಗೊಬ್ಬರ ಕೊಟ್ರ ಅಂತ ಹೇಳಿದ್ರಿ. ಒಂದ್ ಸರ್ತಿಗೆ 1 ಎಕರೆಗೆ ಎಷ್ಟು ಚೀಲ ಕೊಟ್ಟಾರಿ? ಅದು ಅವ್ರಿ ಅದ್ರ ನನಗೆ ಎಷ್ಟು ಎಕರೆ ಅದ್ರದ್ದು? ಇದು 6 ಎಕರೆ ಅದ್ರಿ. 6 ಎಕರೆ ಅಂದ್ರೆ ಎಕರೆಗೆ 3 ಅಂದ್ರೆ 6 3 18 36 ಚೀಲ ಗೊಬ್ಬರ ಕೊಟ್ಟಾರ ಅವ್ರು. 40 ಚೀಲ ಗೊಬ್ಬರ ಕೊಟ್ಟಿರ್ಬೇಕು ತಿಳ್ಕೊರಿ. ನೀವ್ ಎಷ್ಟು ಕೊಟ್ರಿ? ಈಗ ನಮ್ದು ಇದು ಕೊಟ್ಟಿದ್ದು ಇದ್ರಕ 12 ಚೀಲ ರೀ. 12 ಚೀಲ ನೋಡ್ರಿ. ಎಕರೆಗೆ 2 ಚೀಲದಂಗ 12 ಚೀಲ ರೀ. 6 ಎಕರೆಗೆ 12 ಚೀಲ ಕೊಟ್ಟಿವ್ರಿ. ಅವ್ರದ್ದು ಖರ್ಚು ಹೆಚ್ಚೈತೆ, ನಿಮ್ದು ಹೆಚ್ಚೈತ್ರಿ? ಅವ್ರದ್ದು ಹೆಚ್ಚೈತ್ರಿ. ಹೌದಿಲ್ರಿ. ಮತ್ತೆ ನೀವು ಹಿಂಗೆ ಮತ್ತೆ ನಿಮ್ಮ ರೈತರಿಗೆ ನಿಮ್ಗೆ ಬೇಕಾದ್ರೆ ಹೇಳ್ರಿ. ನಿಮ್ಮ ತಮ್ಮರಿಗೆ ಹೇಳಿದ್ದೆವು, ಅವ್ರಿಗೆ ಹೇಳ ಮಾಡಿ ಬರ್ತೀನಿ ತಂದನ್ರಿ ಅವನು. ಇದು ಇಲ್ಲ, ನೀರೇ ಸಾಲ ಅಲ್ಲ ಇದು ಅಂತ ಹೇಳಿ. ಸದ್ಯಕ್ಕೆ ನಿಮಗಂತೂ ಚಲೋ ಅನ್ಸಿದ್ರಿ? ನಮ್ಗೆ ಭಾರಿ ಚಂದ ಅನ್ಸದ್ರಿ. ಹೌದಲ್ರಿ. ಈಗ ಮತ್ತೆ ಬರ್ಬೇಕ್ರಿ ನಾನು. ಮತ್ತೆ ಇನ್ನೊಂದು ಡೋಸಿಗೆ ಸೆಕೆಂಡ್ ಡೋಸ್ ಬರಕತ್ತಿರ್ತ. ಸೆಕೆಂಡ್ ಡೋಸಿಗೆ ಬರ್ತೀನಿ ರೀ. ನಿಮ್ಮಲ್ಲಿ ಬಂತಂದು ಈಗ ಹಾದಿನೂ ಬರೋಬ್ರಿ ಇಲ್ರಿ. ತಂದಕ್ಕೆ ಗೊಬ್ಬರ ಇಟ್ಕೋತೀನಿ ರೀ. ಬರ್ತೀನಿ ರೀ. ಇದೇ ರೀತಿ ನೀವು ಬೇಕಾದವ್ರಿಗೆ ಹೇಳ್ರಿ. ಯಾಕಲ್ ತೋರಿ ಹೇಳ್ತೀನಿ. ಯಾಕೆ ನಿಮ್ಮ ಬೆಳಿನೇ ಸಾಕ್ಷಿ. ಈಗ ಏನ ಬೆಳೆಸಿ ಈಗ ನಮ್ಮ ನರಿವರಿಯವ್ರು ಅಲ್ಲಗತ್ತಾರ. ಯಾವ್ದು ಕೊಟ್ಟಿರಿ? ಭಾರಿ ಚಂದದ ಗೊಬ್ಬರ. ಆದ್ರೆ ನೀವು ಕೊಟ್ಟಿದ್ನು ಹೇಳ್ರಿ. ಕೊಟ್ಟಿದ್ದು ಹೇಳ್ರಿ. ಇಲ್ರಿ, ಅವ್ರಿಗೇನು ಹೇಳ್ಬೇಕು ಗೊತ್ತನ್ರಿ ನಾವು,
ನಾವು ಒಂದೇ ಟೈಮ್ ಗೊಬ್ಬರ ಕೊಟ್ಟಿನಿ ಎಕರೆಗೆ 2 ಚೀಲ ಅಂದ್ರೆ ನೀವು ಎಷ್ಟು ಕೊಟ್ಟಿರಿ ಅಷ್ಟು ನೀವು ಕರೆಕ್ಟ್ ಹೇಳ್ರಿ ಅವ್ರಿಗೆ. ಕರೆಕ್ಟ್ ಹೇಳೇನ್ರಿ. ಹೌದಲ್ರಿ? ಬರ್ತೀನಿ ತಂದಾರ್ರಿ ಅವರು ನೆರಿಹೊರಿಯವರು. ಏ ಭಾರಿ ಚಂದ. ಬೇಕಾದ್ರೆ ನನ್ನ ನಂಬರು ಅವ್ರಿಗೆ ಕೊಡ್ರಿ. ಕೊಡ್ತೀನಿ ರೀ ಅವ್ರ ನಂಬರ್. ನಿಮ್ಮ ನಂಬರ್ ಹೇಳ್ರಿ. ನಿಮ್ಮ ಹೆಸರು ಏನಂದ್ರಿ? ಅಬ್ದುಲ್ ರಸಾಕ್ ರೀ. ನಿಮ್ಮ ಮೊಬೈಲ್ ನಂಬರ್ ರೀ? ಮೊಬೈಲ್ ನಂಬರ್ 9611536372. ಯಾವ ರೀ? ಅಂಕಲ್ಗಿರಿ. ಆಯ್ತು, ನಮಸ್ಕಾರ. ನಮಸ್ಕಾರ.